ನಮಸ್ಕಾರ. ದಯವಿಟ್ಟು ಆ ಕಡೆ ಹಾಕೊಳ್ಳಿ ಸರ್ ಗಾಡಿನ. ತೆಗಿತೇವೆ. ಆಶ್ರಮಕ್ಕೆ ಫುಲ್ ಅವರೇ ದರ್ಶನ್ ಅವರೇ ಸಪೋರ್ಟ್ ಮಾಡ್ತಾರೆ. 50,000 ಇಟ್ಟಿ. ಯಾರು ಭೇಟಿ ಮಾಡ್ತಾರೆ ತಾವು? ನೋಡೋಣ, ನಾಗರಾಜ್ ಅವ್ರನ್ನ ಭೇಟಿ ಮಾಡಬೇಕು ಅಂತ. ದರ್ಶನ್ PS ಆಗಿರಲ್ಲ ಅವರು? ಹೌದು, ಅಲ್ಲಿ ಬರಲಿ ಅವರು. ನಾವು ಇದ್ದಿದ್ರು ಯಾರಣ್ಣ? ಏನಂದ್ರೆ ಇವರೇ ಇಷ್ಟೇ ನಾನು ಹೇಳೋದು. ನಾವು ಅವ್ರ ಅನ್ನ ತಿಂದಿದ್ದೀವಿ, ಅದು ನಿಯತ್ ನನಗೆ ಐತೆ. ದರ್ಶನ್ ಅಣ್ಣ ಅವರು ನಮ್ಮ ಆಶ್ರಮಕ್ಕೆ ಬಹಳಷ್ಟು ರೇಷನ್ ಇಂದ ಹಿಡ್ಕೊಂಡು ಬಹಳಷ್ಟು ಜೊತೆಗೆ ನಿಂತಿದ್ರು ನಮ್ ಕಷ್ಟ ಇದ್ದಿದ್ದ ಟೈಮಲ್ಲಿ. ತಪ್ಪು ಮಾಡಿದವ್ರಿಗೆ ಕಾನೂನು ರೀತಿಯಲ್ಲಿ ನೀವು ಹೇಳೋ ತರ ಶಿಕ್ಷೆ ಆಗ್ಲಿ. ಬಟ್ ಏನಂದ್ರೆ ಯಾವತ್ತು ಯಾರ ಮನೇಲಿ ಅನ್ನ ತಿಂದ್ರು ಅದನ್ನ ಮರಿಬಾರ್ದು ಅಂತ ನನಗೆ ಹೇಳಿಕೊಟ್ಟಿದ್ದಾರೆ ನಾಗಣ್ಣ ಅನ್ನೋರು. ಇದೇ ಕೇಸ್ ಇರುವಂತ ನಾಗರಾಜ್ ಅವರು. ಹಾ, ನಾಗರಾಜ್ ಅವರು. ಒಳಗಡೆ ಹೋಗಿ ಜರಜನ ನಮ್ಮಪ್ಪ ಇವ್ರೆ ನಡೀರಿ. ನೋಡಿ, ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. ಬಟ್ ನಾವು ಅವ್ರನ್ನ ತಿಂದಿದ್ದೀವಿ. ನಾನು ಒಬ್ಳೆಲ್ಲ ನಮ್ಮ ಆಶ್ರಮದಲ್ಲಿರೋರು ಅವ್ರ ಅನ್ನ ತಿಂದಿದ್ದೀವಿ. ನಮ್ಮನೆ ಸುಮ್ಮನೆ. ಸೊ ಹಾಗಿದ್ದಾಗ ಇವಾಗ ಇನ್ನೊಂದು ಏನಂದ್ರೆ ನಮ್ಮ ಬಿಲ್ಡಿಂಗ್ ನಾವೇನ್ ಕಟ್ತಾ ಇದೀವಿ ಅನಾಥಾಶ್ರಮ 1,000 ಜನಕ್ಕೆ. ಸೊ ಅದಕ್ಕೂ ಕೂಡ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಬಹಳಷ್ಟು ಸಹಾಯ ಮಾಡಿದ್ದಾರೆ ಇಲ್ಲಿರೋರು. ದರ್ಶನ ಮಾಡಿದ್ದಾರೆ. ಇಲ್ಲ, ಇವಾಗ ಅದು ಬೇಡ. ಇವ್ರೆ ಏನ್ ಮಾಡಿದ್ದಾರೆ, ಎತ್ತ ಮಾಡಿದ್ದಾರೆ ಬೇಡ, ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಹೇಳ್ತೀವಿ ಏನ್ ಮಾಡಿದ್ದಾರೆ ಅಂತ. ಸೊ ಆ ಮಾನವೀಯತೆಯಿಂದ ನಾವು ಬಂದಿದ್ದೀವಿ. ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀರಿ? ಅವ್ರನ್ನೆಲ್ಲ ನಾಗಣ್ಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.